ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ರಾತ್ರಿ ಬಂದು ನೋಡಿ ಇಲ್ಲೇ ಹಾಕೊಂಡು ಮಲಗಿದ್ದು. ಸೊ ಇದೇ ಸರ್ವಿಸ್ ರೋಡು. ಇದೇ ಸರ್ವಿಸ್ ರೋಡಲ್ಲಿ ಗಾಡಿನ ಇಷ್ಟು ಕಾರ್ನರಿಗೆ ನಿಲ್ಲಿಸ್ಬಿಟ್ಟು ಇಲ್ಲೇ ಮಲ್ಕೊಂಡಿದ್ದೆ. ನಮ್ಮ ಜನ ಹೆಂಗೆ ಅಂದರೆ ಎಂತೆಂಥ ಜನಗಳಿರ್ತಾರೆ ಅಂದರೆ, ಇವನ್ ಪಾರ್ಟಿ ಹೋಲ್ಡ್ ಮಾಡಿದ್ರು. ಆ್ಯಕ್ಚುಲಿ ಸೀನ್ ಏನೇನಾಯಿತು ಅಂದರೆ, ಫಸ್ಟ್ ಡೇ ಲೋಡ್ಗೆ ಹೋಗಿದ್ದಾಗ ನೈಟು 11-12 ಗಂಟೆ ಆಯಿತು ಬಿಲ್ ಕೊಡೋದಕ್ಕೆ. ಸೊ ಬಿಲ್ ಕೊಟ್ಟರು 12 ಗಂಟೆಗೆ. ಗಾಡಿ ಬಂದು ಪಾರ್ಕಿಂಗ್ ಹತ್ರ ಹಾಲ್ಟ್ ಮಾಡಿದ್ವು. ಸೊ ಮಾರ್ನಿಂಗ್ ಹೋಗೋಣ ಅಂತೇಳಿ ನೈಟ್ ನಿದ್ದೆಗೆಟ್ಟು ಬಂದಿದ್ದಾನೆ ಮಹೇಶಣ್ಣ. ಹಾಲ್ಟ್ ಮಾಡಿ ಬೆಳಿಗ್ಗೆ ಹೋಗೋಣ ಅಂತ ಹೇಳಿದೆ. ಸೊ ಹಾಲ್ಟ್ ಮಾಡಿದ್ವು. ಬೆಳಿಗ್ಗೆ ಹೊರಡ್ಬೇಕಾದ್ರೆ ಬಿಲ್ಲು ಚೇಂಜ್ ಆಗಿದೆ. ಅಂದರೆ ಟೋಟಲ್ 2 ಗಾಡಿ ಲೋಡ್ ಆಯಿತು. ಒಂದು ತಮಿಳ್ನಾಡು ಗಾಡಿ, ಒಂದು ನಮ್ಮ ಗಾಡಿ. ಒಂದು ಗಾಡಿನ ಹಿಡಿದ್ಬಿಟ್ರು. GST ಅವ್ರು ಹಿಡಿದ್ಬಿಟ್ಟು ಟ್ಯಾಕ್ಸ್ ಅವರು ಬಿಲ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು 1-2 ಏನೋ ಫೈನ್ ಎಲ್ಲ ಕೇಳಿದ್ರಂತೆ. ಅದೆಲ್ಲ ಕ್ಲಿಯರ್ ಮಾಡೋಕ್ಕೋಸ್ಕರ ನಮ್ಮ ಗಾಡಿನ ಹೋಲ್ಡ್ ಮಾಡಿಸಿದ್ರು. ಬಿಲ್ ಸರಿ ಇಲ್ಲ, ನಾವು ಇನ್ನೊಂದು ಬಿಲ್ ಕೊಡ್ತೀವಿ, ಹೋಲ್ಡ್ ಮಾಡಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಹೋಲ್ಡ್ ಮಾಡಿಸಿದ್ರು. ಸೊ ಆ ಗಾಡಿ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡಿ ನಮ್ಮ ಗಾಡಿ ಬಿಲ್ ಕೊಡೋ ಅಷ್ಟಕ್ಕೆ ಅವತ್ತು ನೈಟು 9 ಗಂಟೆ ಆಗೋಯ್ತು. ನೈಟ್ 9 ಗಂಟೆಗೆ 9-9:30 10 ಗಂಟೆ ಆಗೋಯ್ತು ಟೋಟಲಿ. ಸೊ 10 ಗಂಟೆ ಆದಮೇಲೆ ಫೋನ್ ಮಾಡಿದ್ರು ನಮಗೆ ಓಲ್ಡಿ ಅಂತ. ಸೊ ಮ್ಯಾಟ್ರ್ ಏನಂದರೆ, ಬರೀ ಬಿಲ್ ಕೊಟ್ಟಿದ್ದಾರೆ, ಅಡ್ವಾನ್ಸ್ ಹಾಕಿಲ್ಲ ನಮ್ಮ ಗಾಡಿಗೆ. ಸೊ ಓಲ್ಡಿ ಅಂದರೆ ಎಲ್ಲಿಂದ ಹೊರಡೋದು, ನಮಗೆ ಅಡ್ವಾನ್ಸೇ ಬಂದಿಲ್ಲ ಅಂತ ಹೇಳಿದೆ. ಸೊ ಅವನು ಟ್ರಾನ್ಸ್ಪೋರ್ಟ್ ಅವನು ಏನು ಮಾಡೋನೆ, ಕಸ್ಟಮರ್ ಹತ್ರ ದುಡ್ಡು ಹಾಸ್ಕೊಂಡ್ಬಿಟ್ಟಿದ್ದಾನೆ. ಅವ್ನು ನಮ್ಗೆ ಅಮೌಂಟ್ ಹಾಕಿಲ್ಲ. ಸೊ ಕಸ್ಟಮರ್ ನನಗೆ ಫೋನ್ ಮಾಡ್ತಾವ್ರೆ, ಯಾಕೆ ಹೊಲ್ಡಿಲ್ಲ ಅಂತ. ಸೊ ನಮಗೆ ಅಡ್ವಾನ್ಸ್ ಬಂದಿಲ್ಲ ಅಂತ ಹೇಳಿದೆ. ಟ್ರಾನ್ಸ್ಪೋರ್ಟ್ ಅವನಿಗೆ ಫೋನ್ ಮಾಡಿದ್ರೆ, ನೀವು ಗಾಡಿ ಮೂವ್ ಮಾಡಿದ್ರೆ ತಾನೇ ಅಡ್ವಾನ್ಸ್ ಹಾಕೋದು, ಗಾಡಿ ಎತ್ತಿ ಬಿಲ್ಲೆಲ್ಲ ತೊಗೊಂಡು ಮೂವ್ ಮಾಡಿ ನಾನು ಅಡ್ವಾನ್ಸ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಗಾಡಿ ಮೂವ್ ಮಾಡಲ್ಲ ಯಾವುದೇ ಕಾರಣಕ್ಕೂ. ನಮ್ಗೆ ಅಡ್ವಾನ್ಸ್ ಬಂದ್ರೇ ಮೂವ್ ಮಾಡೋದು ಅಂತ ಹೇಳ್ಬಿಟ್ಟು ಹೋಲ್ಡ್ ಮಾಡಿದ್ವು. ನೈಟೆಲ್ಲ ಹೋಲ್ಡ್ ಆಯಿತು. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಫೋನ್ ಮಾಡ್ತಾಯಿದ್ದೀನಿ, ಪಾರ್ಟಿ ಸ್ವಿಚ್ ಆಫು. ಅಂದರೆ ಟ್ರಾನ್ಸ್ಪೋರ್ಟ್ ಅವ್ನು ಸ್ವಿಚ್ ಆಫ್ ಮಾಡಿದ್ದ. ಕಸ್ಟಮರ್ ನನಗೆ ಫೋನ್ ಮಾಡ್ತಾಯಿದ್ದಾನೆ, ಯಾಕೆ ಹೊರಟಿಲ್ಲ ಅಂತ ಹೇಳ್ಬಿಟ್ಟು. ಸರ್ ಹಿಂಗೆ ಅಡ್ವಾನ್ಸ್ ಬಂದಿಲ್ಲ ಅಂದೆ. ಸೊ ಅವನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಯಾರ್ಯಾರಿಗೂ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಫೈನಲಿ ನಿನ್ನೆ ಬೆಳಿಗ್ಗೆ 10:30-11 ಗಂಟೆಗೆ ಅಡ್ವಾನ್ಸ್ ಹಾಕ್ಸಿದ್ರು. ಅಡ್ವಾನ್ಸ್ ಹಾಕ್ಸಾದ್ಮೇಲೆ ಕಸ್ಟಮರ್ ನನಗೇನು ಹೇಳ್ದ ಅಂದರೆ, ನೀವು ಯಾವಾಗ ಬಂದರೂ ಅನ್ಲೋ ಮಾಡ್ಕೊಬಿಡ್ತೀವಿ ಅಂದ. ಸೊ ನಾನು ಜೋಶಲ್ಲಿ ಬಂದುಬಿಡ್ತೀನಿ ಸರ್, ನೈಟ್ ಒಂದು 10-11 ಗಂಟೆ ಬಂದುಬಿಡ್ತೀನಿ ಅಂತ ಹೇಳಿದೆ. ಸರಿ ಬನ್ನಿ ಅನ್ಲೋ ಮಾಡ್ಕೊತೀನಿ ಅಂದ. ನಾನು ಆಮೇಲೆ ಗ್ಯಾರೇಜ್ಗೆಲ್ಲ ಹೋಗ್ಬಿಟ್ವಲ್ಲ, ಸೆಂಟ್ರ್ ಬೋಲ್ಟ್ ಕಟ್ಟಾಗಿ ಗ್ಯಾರೇಜ್ಗೆಲ್ಲ ಹೋಗಿ ಗ್ಯಾರೇಜಿಂದ ಬಿಡೋ ಅಷ್ಟೊತ್ತಿಗೆ 4 ಗಂಟೆ ಆಗೋಯ್ತು. ಆಮೇಲೆ ಕಸ್ಟಮರಿಗೆ ಫೋನ್ ಮಾಡಿ ಹೇಳಿದೆ, ಅಣ್ಣ ಬೆಳಿಗ್ಗೆ ಒಂದು 5-6 ಗಂಟೆ ಬರ್ತೀನಿ ಅಂತ. ಸೊ ಬೇಗ ಬನ್ನಿ ಅನ್ಲೋ ಮಾಡ್ಕೊತೀನಿ ಅಂದ. ಸೊ ಆ ಜೋಶಲ್ಲಿ ನಾನು ನಿನ್ನೆ ನೈಟಿಂದ ನಾನ್ ಸ್ಟಾಪ್ ಊಟ ಕೂಡ ಮಾಡಿಲ್ಲ. ಅಲ್ಲಿ ನಾನ್ ಸ್ಟಾಪ್ ಹೊಡ್ಕೊಂಡು ಬಂದುಬಿಟ್ಟೆ. ಬೆಳಗಿನ ಜಾವ ಬಂದು 4:15 ಫೋನ್ ಮಾಡ್ತೀನಿ. ಈ ಲೊಕೇಶನ್ ಕಳಿಸಿದ್ದಾರೆ, ಈ ಗಿಡ ಏನಿದೆ ಗಿಡದ ಮುಂದ್ಗಡೆ ಲೊಕೇಶನ್ ಕಳಿಸಿದ್ದಾರೆ. ನಾನು ಇಲ್ಲಿ ಬಂದು ನೋಡ್ತೀನಿ, ಎಲ್ಲಿ ಯಾರಪ್ಪ, ಯಾವ ಕಂಪ್ನಿ ಅಂದ್ಕೊಂಡೆ. ಬಟ್ ಆ ಕಂಪ್ನಿ ಅಲ್ಲ ಅದು. ಸೊ ಎಲ್ಲಿ ಯಾರು ಇಲ್ವಲ್ಲ, ಖಾಲಿ ಅಂತ ಅಂದ್ಕೊಂಡು ಫೋನ್ ಮಾಡ್ತಾಯಿದ್ದೀನಿ. ಕಸ್ಟಮರ್ ಫೋನ್ ಎತ್ತುತ್ತಾ ಇಲ್ಲ. ಬೆಳಗಿನ ಜಾವ 4:15 ಯಾರು ಫೋನ್ ಎತ್ತುತ್ತಾರೆ. ಬಟ್ ಇಲ್ಲಿ ಬೇಗ ಬರೋಕ್ಕೆ ಹೇಳಿದ್ರಲ್ಲ, ನನಗೆ ಅದು ಫೋನ್ ಮಾಡಿದೆ. 2 ಕಸ್ಟಮರ್ ನಂಬರ್ ಇತ್ತು, ಮಾಡಿದೆ, ಯಾರು ಎತ್ತಲಿಲ್ಲ. ಸೊ ಆಯಿತು, ಇನ್ನೇನು ಬೆಳಿಗ್ಗೆ ನೋಡೋಣ, ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದೊಳ್ಬೋದು ಅಂತ ಹೇಳ್ಬಿಟ್ಟು ಇಲ್ಲೇ ಸೈಡ್ಗೆ ಹಾಕೊಂಡು ಮಲ್ಕೊಂಡೆ. ಸೊ 6 ಗಂಟೆಗೆ ಫೋನ್ ಮಾಡಿದ್ರೆ ಅವನೇ 7-7:15 ಫೋನ್ ಮಾಡಿದ್ದ ಕಸ್ಟಮರು. ಫೋನ್ ಮಾಡಿದ್ರೆ 10 ಗಂಟೆಗೆ ಬರ್ತೀವಿ, ಕರ್ಕೊಂಡೋಗ್ತೀವಿ. ಇಲ್ಲಲ್ಲ, ಇನ್ನೂ ಇಲ್ಲಿಂದ 1 ಕಿಲೋಮೀಟ್ರ್ ಹೋಗಬೇಕು, 10:15ಗೆ 10 ಗಂಟೆಗೆ ಬಂದು ಕರ್ಕೊಂಡೋಗ್ತೀವಿ ಅಂದ. ಎಷ್ಟು ಬರ್ನ್ ಆದೆ ಅಂದರೆ, ಫೈರ್ ಆದೆ ಅಂದರೆ. ಸೊ ಈ ಸಿರಿಗೆ ಯಾಕೆ ನಾವು ನಾನ್ ಸ್ಟಾಪ್ ನಿದ್ದೆಗೆಟ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬರಬೇಕು. ಅಟ್ಲೀಸ್ಟ್ ಒಂದು 3 ಅವರ್ ನಾನು ರೆಸ್ಟಾರ ಮಾಡ್ಕೊಂಡು ಬಂದಿದ್ದಿದ್ರೆ ಸೇಫಾಗಿ ಬರ್ತಿದ್ದೆ, ಆರಾಮಾಗಿ ಬರ್ತಿದ್ದೆ. ಇವಾಗಲೂ ಸೇಫಾಗಿ ಬಂದಿದ್ದೀನಿ, ಮ್ಯಾಟ್ರ್ ಅದಲ್ಲ. ಬಟ್ ಅಷ್ಟು ಎಫರ್ಟ್ ಹಾಕಿ ನೈಟೆಲ್ಲ ಟೀ ಕುಡ್ಕೊಂಡು 2-3 ಟೀ ಕುಡ್ದು, ಮತ್ತು ಇವ್ರಿಗೋಸ್ಕರ ಹೆಂಗಿದ್ರು ಡಿಲೇ ಆಗಿದೆ 2 ಡೇಸಿಂದ, ಇವತ್ತು ಬೇಗ ಖಾಲಿ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಎಫರ್ಟ್ ಹಾಕಿ ಅಲ್ಲಿಂದ ಬಂದಿದ್ದೀನಿ. ಬಂದರೆ ಈ ಥರ 10 ಗಂಟೆ ಮೇಲೆ ಬರ್ತೀನಿ, ಆಮೇಲೆ ಖಾಲಿ ಮಾಡೋಣ ಅಂತ ನೆಗ್ಲಿಜೆನ್ಸಿ ಮಾತುಗಳಾಡ್ತಾರೆ. ನಾವು ಎಷ್ಟು ಎಫರ್ಟ್ ಹಾಕಿ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ಅಂತ ಅದು ನಮಗೆ ಮಾತ್ರ ಗೊತ್ತು. ಇದು ಸಿಕ್ಕಾಪಟ್ಟೆ ಬೇಜಾರಾಯಿತು. ಸೊ ಈಗ ಆಲ್ರೆಡಿ 10 ಗಂಟೆ ಆಗಿದೆ, ಇನ್ನೂ ಕಸ್ಟಮರ್ ಬಂದಿಲ್ಲ. ಏನು ಕೇಳಬೇಕು ಇವಾಗ ಮಾಡ್ಕೊತೀನಿ ಅಂದರೆ ಸರಿ, ಓಕೆ, ಬೇಗ ಬಂದು ನಾವು ಎಫರ್ಟ್ ಹಾಕಿದ್ಕೊಂದು ಬೆಲೆ ಇರುತ್ತೆ. ಸೊ ಇಲ್ಲಿ ಬಂದಾದಮೇಲೆ ಹಿಂಗೆ 10 ಗಂಟೆ ಮಾಡ್ಕೊತೀವಿ, ನೆಗ್ಲೆಕ್ಟ್ ಮಾಡಿ ನಾವು ಎಫರ್ಟ್ ಹಾಕಿದ್ದೆ ವೇಸ್ಟು.
ಸೊ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಒಂದು ಮೈಲೇಜಾದ್ರು ಎತ್ಕೊಂಬರ್ಬೋದಾಯಿತು. ನಾನು ಇವರು ಬೇಗ ಖಾಲಿ ಮಾಡ್ಕೊತಾರಲ್ಲ, ಟೈಮಿಂಗ್ ಹೊಡಿಬೇಕು ಅಂತ ಟೈಮಿಂಗ್ ಮಾಲ್ ಥರನೇ ಬಂದಿದ್ದೀನಿ ರಾತ್ರಿ ಎಲ್ಲ. ಸೊ ಬಂದರೂ ವೇಸ್ಟ್ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಈ ಥರ ಕಸ್ಟಮರ್ಗಳು ನಮ್ಮ ತಲೆ ತಿನ್ನೋಕ್ಕೆ ಅಂತಲೇ ಕೆಲವೊಂದು ಟ್ರಾನ್ಸ್ಪೋರ್ಟೇಷನವರು ಮತ್ತು ಕೆಲವೊಬ್ರು ಕಸ್ಟಮರ್ಗಳು ಈ ಥರ ಇರ್ತಾರೆ, ಒಂದು ನಿದ್ರೆಗೆಡಿಸ್ಬೇಕು ಅಂತಲೇ. ಸೊ ಏನು ಮಾಡೋಕ್ಕಾಗಲ್ಲ. ಈ ಟ್ರಾನ್ಸ್ಪೋರ್ಟೇಷನ್ನು ಬಿಸ್ನೆಸ್ಸು ಫೀಲ್ಡಲ್ಲೆಲ್ಲ ಎಲ್ಲ ಅನುಭವಿಸ್ಲೇಬೇಕು. ನೆಗೆಟಿವ್ ಪಾಸಿಟಿವ್ ಎಲ್ಲ ಇರ್ತದೆ. ಒಟ್ನಲ್ಲಿ ನೆಗೆಟಿವ್ ಹೇಳ್ತಾರೆ, ಪಾಸಿಟಿವ್ ಮಾಡ್ತಾರೆ, ಪಾಸಿಟಿವ್ ಹೇಳ್ತಾರೆ, ನೆಗೆಟಿವ್ ಮಾಡ್ತಾರೆ. ಆಯಿತಾ? ಒಟ್ನಲ್ಲಿ ನಮ್ಮ ಕರೆಕ್ಟಾಗೆ ಸೆಟ್ ಆಗಬೇಕು ತಲೆ. ಅವ್ರು ಏನೇ ಅಂದ್ರೂ ಏನೇ ಮಾಡಿದ್ರು ನಮ್ಮ ಒಂದು ಥಾಟು ಕರೆಕ್ಟಾಗಿ ಇರಬೇಕು, ಅವ್ರಿಗೆ ಅಡ್ಜಸ್ಟ್ ಆಗೋ ಥರ ಇರಬೇಕು. ಸೊ ಆವಾಗಲೇ ಜೀವನ ಬಂಡಿ ಎಲ್ಲ ನಡ್ಕೊಂಡು ಹೋಗೋದು. ಬನ್ನಿ ವೆಯ್ಟ್ ಮಾಡೋಣ, ಯಾವಾಗ ಬಂದು ಕರ್ಕೊಂಡು ಹೋಗ್ತಾರೆ ನೋಡೋಣ. ಸೊ ಟೈಮ್ ಬಂದು 12 ಗಂಟೆ ಆಗಿದೆ, 11:49 ಆಗಿದೆ. ಸೊ ಇವಾಗ ಪಾರ್ಟಿ ಒಂದು ಲೊಕೇಶನ್ ಕಳಿಸಿದ್ದಾನೆ. ಇಲ್ಲಿಂದ 2.9 ಕಿಲೋಮೀಟ್ರ್ ಇದೆ, ಮತ್ತೆ ಮುಂದೆ ಇದೇ ರೋಡಲ್ಲೇ ಹೋಗಬೇಕು. ಸೊ ಅಲ್ಲಿ ಹೋಗು, ಅಲ್ಲಿ ಇಳಿಸ್ತಾರೆ ಅಂತ ಹೇಳ್ತಾ ಇದ್ದಾನೆ. ಬನ್ನಿ ಹೋಗೋಣ ಇಲ್ಲಿಂದ ಅಲ್ಲಿಗೆ. ಸೊ ನೋಡಿ ಉಪ್ಪು ಯಾವ ಥರ ಮ್ಯಾನುಫ್ಯಾಕ್ಚರ್ ಆಗ್ತಾಯಿದೆ ಇಲ್ಲಿ ತೂತುಕುಡಿಲಿ ಎಲ್ಲ. ಈ ಗಾಡಿನೇ ನಿಲ್ಸ್ಕೊಂಡ್ಬಿಟ್ಟವ್ರಲ್ಲಿ ಉಪ್ಪು ಲೋಡಿಗೆ. ದೊಡ್ಡ ಕಂಟೈನರ್ಗಳೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ ಅನ್ಸುತ್ತಿಲ್ಲಲ್ಲ, ಇದು ಎಕ್ಸ್ಪೋರ್ಟ್ ಮೆಟೀರಿಯಲ್ ನಾನು ತಗೊಂಡೋಗ್ತಾ ಇರೋದು. ಸೊ ಇದೇ ಅನ್ಲೋಡ್ ಪಾಯಿಂಟು. ಮಧ್ಯಾಹ್ನ 3 ಗಂಟೆ ಆಗುತ್ತಂತೆ ಅವ್ರು ಬರೋದು, ಅನ್ಲೋಡೆಲ್ಲ ಆಗೋದು. ಸೊ ವೆಯ್ಟ್ ಮಾಡುವಂತ ಈ ಗಾಡಿ ಡ್ರೈವರ್ ಹೇಳಿದ್ರು ನಮಗೆ. ಸೊ ಹೋಗಿ ಊಟ ಮಾಡ್ಕೊಂಡು ಕೂಡ ಬಂದು ಹಿಂದ್ಗಡೆ ಹೋಟ್ಲಲ್ಲಿ ವೆಯ್ಟ್ ಮಾಡುವ. ಇವಾಗ ಸೆಕ್ಯೂರಿಟಿ ಗೇಟ್ ಎಂಟ್ರಿ ಮಾಡಿಸ್ಬಿಟ್ಟು ಗಾಡಿ ತಗೋಬ ಅಂತ ಹೇಳಿದ್ರು, ತೊಗೊಂಬರೋಕೆ ಹೋಗ್ತಾ ಇದ್ದೀವಿ. ಸೊ ಪಾಸ್ ಕೊಡ್ತಾರೆ, ಪಾಸ್ ಮಾಡಿಸಿ ಆಮೇಲೆ ಒಳಗಡೆ ಎಂಟ್ರಿ ಬಿಡೋದು. ಗಾಡಿಗಳೇನು ಇಷ್ಟಪಟ್ಟಿದ್ವಿ. ಇವಾಗ ಗಾಡಿ ಎತ್ಕೊಂಡು ಹೋಗೋಣ, ಫಸ್ಟು ಅನ್ಲೋಡ್ ಮಾಡ್ಕೊಳ್ಳೋಣ. ಬನ್ನಿ ಬೇಗ ಹೋಗಿ ಗಾಡಿ ಎತ್ಕೊಬ ಅಂತ ಹೇಳಿದ್ದಾರೆ, ಫಸ್ಟ್ ಎತ್ಕೊಂಡು ಹೋಗೋಣ. ಇಲ್ಲಿ ನಿಲ್ಲಿಸಿ ಗಾಡಿ ಧೂಳು ನೋಡಿ ಹೆಂಗಾಗಿದೆ. ಕಿಟಕಿ ಹಾಕಿದ್ರೆ ದಗೆ ಬದುಕೋಕ್ಕಾಗಲ್ಲ, ಕಿಟಕಿ ಇಳಿಸಿದ್ರೆ ಧೂಳು. ಒಂದು ಪಡ್ಕೋಬೇಕು ಅಂದರೆ ಒಂದು ಕಳ್ಕೋಬೇಕು. ಗಾಳಿ ಪಡ್ಕೊಳ್ಳೋಕ್ಕೋಸ್ಕರ ಧೂಳು ಒಳಗಡೆ ಬಿಟ್ಕೊಂಡಿದ್ದೀನಿ, ಶ್ರಮ ಕಳ್ಕೊಂಡಿದ್ದೀನಿ. ಬನ್ನಿ ಹೋಗೋಣ ಒಳಗಡೆಗೆ. ವಿಡಿಯೋ ಮಾಡೋಂಗಿಲ್ಲ ಅನ್ಸುತ್ತೆ ಒಳಗಡೆ, ಆದರೆ ಟ್ರೈ ಮಾಡ್ತೀನಿ. ಎಂಟ್ರಿ ಮಾಡಿಕೊಂಡು ಒಳಗಡೆ ಬಂದಿದ್ದೀವಿ. ಲಾಸ್ಟ್ಗೆ ಹೋಗ್ಬೇಕು ಅನಿಸುತ್ತೆ. ಲಾಸ್ಟ್ ಟೈಮ್ ನಾವು ಚೆನ್ನೈಯಲ್ಲಿ ಒಂದು ಸತಿ ಮನಿ ಲೋಡ್ ಮಾಡೋಕ್ಕೆ ಹೋದ ಕಂಟೈನರ್ಗಳು ನೋಡಿದ್ವಲ್ಲ, ಸೇಮ್ ಅದೇ ಥರ ಇದೆ ಇಲ್ಲೂ ಕೂಡ. ಬಟ್ ಅಲ್ಲಿ ದೊಡ್ಡದಿತ್ತು, ಇಲ್ಲೇನು ಅಷ್ಟು ದೊಡ್ಡದು ಅನ್ಸಲ್ಲ. ಗಾಡಿಲಿ ಹಾಕ್ಬಿಟ್ಟು ಸೆಕ್ಯೂರಿಟಿಯನ್ನು ಕರಿತಾನೆ ಹೋಯ್ತಾ ಇದ್ದೀವಿ ಪಾಸ್ ಎತ್ಕೊಂಡು. ಇಲ್ಲಿ ಕೂಡ ಅದು ಎಂಟ್ರಿ ಕೊಟ್ಟಿದ್ದು ಇಸ್ಕೊಂಡು ಗಾಡಿನ ಅಲ್ಲಿ ಮುಂದೆ ಹಾಕು ಅಂತ ಹೇಳಿದ್ರು. ಸೊ ಹೋಯ್ತಾ ಇದ್ದೀವಿ. ಸೊ ನಮ್ಮ ಗಾಡೀಲಿ ತಂದಿರೋ ಐಟಮ್ನ ಈ ಪೆಟ್ಟಿಗೆ ಒಳಗಡೆ ತುಂಬ್ತಾರೆ ಅನ್ಸುತ್ತೆ, ಅದಕ್ಕೆ ಎಲ್ಲ ಫೋಟೋ ತೊಗೊಂಡು ಮತ್ತೆ ಪೆಟ್ಟಿಗೆ ಅದೆಲ್ಲೋ ಇತ್ತು ಇನ್ನೊಂದು ಗಾಡಿಯಲ್ಲಿ ಕರ್ಸ್ಕೊಂಡು ಇಲ್ಲಿ ಇಕ್ಕಿದ್ದಾರೆ. ಗಾಡಿ ಅಲ್ಲಿ ಪಕ್ಕಕ್ಕೆ ಬಿಟ್ಬಿಟ್ಟು ಆಮೇಲೆ ಇದ್ರೊಳಗೆ ತುಂಬಬೇಕು. ಸೊ ಟೈಮ್ ಬಂದು 7 ಗಂಟೆ ಆಗಿದೆ. ಇವಾಗ ಅನ್ಲೋಡ್ ಸ್ಟಾರ್ಟ್ ಮಾಡಿದ್ದಾರೆ, ಒಂದೊಂದೇ ಎತ್ತಿಕ್ತವ್ರು ಇವಾಗ. ಅಂದರೆ ನಿನ್ನೆ ಒಂದು ಲೋಡ್ ಬಂದು ಅಲ್ಲಿ ಸ್ಟಾಕ್ ಆಗಿತ್ತು, ಅದನ್ನೆಲ್ಲ ಒಳಗಡೆ ಹಾಕಿದ್ದಾರೆ ಇವಾಗ ಕಂಟೈನರ್ ಒಳಗಡೆ. ನೋಡಿ ಇದು ನಿನ್ನೆ ಗಾಡಿಯಿಂದ ಬಂದಿದ್ದು ಲೋಡು. ಇದನ್ನು ಫಿಲ್ ಮಾಡಿ ಇವಾಗ ಇದನ್ನೆಲ್ಲ ನನ್ನ ಗಾಡೀಲಿ ಬಂದಿರೋದೆಲ್ಲ ಮತ್ತೆ ಫಿಲ್ ಮಾಡ್ತಾರೆ ಇದಕ್ಕೆ.
ஆமா, ஏன்னா அது ரவுண்ட் உள்ள போகணும். மேல ரவுண்ட் நம்ம வச்சு எடுக்க முடியாது. ஓய் ನೀವೇನು ನಿಧಾನ ಮಾಡಲ್ಲಪ್ಪ, ನೋಡೋದಿಲ್ಲ ಏನಿಲ್ಲ, ಸುಮ್ಮನೆ ಎಳಿತಾವ ನಾವು. ರೈಟ್ ಸೈಡ್ ಇನ್ನೂ ಒಂದು ಪೀಸ್ ಮಾತ್ರ ತೆಗ್ದಿದ್ದಾರೆ ಇವಾಗ. ಇನ್ನು ಬಿಜ್ಜಾನ್ ಇದೆ ಇಳಿಸೋದು, ಇವೆಲ್ಲ ಪೋಲು ನೋಡಿ, ಇಷ್ಟೆಲ್ಲ ಇಳಿಸ್ಬೇಕು. ಯಾವಾಗ ಇಳಿಸ್ತಾರೋ ಗೊತ್ತಿಲ್ಲ, ಒಟ್ಟಲ್ಲಿ ಇಳಿಸ್ತಾರೆ ಅನ್ಸುತ್ತೆ ಇವತ್ತು. ಕಂಪ್ಲೀಟ್ ಇಳಿಸ್ಲಿ, ನೋಡ್ಕೊಳ್ಳೋಣ. ಮುಂದ್ಗಡೆ ಒಂದು ಬಾಕ್ಸ್ ಕೂಡ ಇದೆ, ಆ ಬಾಕ್ಸು ಇಳಿಸ್ಬೇಕು. ಇಳಿಸ್ಲಿ ಎಷ್ಟೊತ್ತಾಗುತ್ತೆ ನೋಡೋಣ.
ಸೊ ಹಿಂಗೆ ಸ್ಟ್ರೈಟ್ ಇದ್ದಿದ್ದ ಗಾಡಿನ ಹಿಂಗೆ ಕ್ರಾಸಾಗಿ ಬಿಟ್ಕೊಂಡಿದ್ದಾರೆ. ಯಾಕಪ್ಪ ಅಂದರೆ ಆಲ್ಮೋಸ್ಟ್ ಅನ್ಲೋಡ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಸೊ ಹಾಗಾಗಿ ಕ್ರಾಸಾಗಿ ಬಿಟ್ಕೊಂಡಿದ್ದಾರೆ. ಲಾಸ್ಟಲ್ಲಿ ಒಂದು 2 ಪೋಲ್ಗಳಿದ್ದಾವೆ, ಒಂದು 2 ಇಳಿಸ್ಬೇಕು. ಸೊ ಇಳಿಸ್ತಾ ಇದ್ದಾರೆ ನೋಡಿ, ಇದೆಲ್ಲ ಕೆಳಗಡೆ ಎಕ್ಕಿದ್ದಾರೆ. ನೋಡಿ ಇದೊಂದು ಪೋಲು, ಅದೆರಡು ಪೋಲು, ಇಷ್ಟು 3 ಪೀಸ್ ಇಳಿಸ್ಬಿಟ್ರೆ ಮುಗೀತು ಇವ್ರದ್ದು ಕೆಲಸ. ಸೊ ಇಲ್ಲಿ ಯಾವ ಥರ ಲೋಡ್ ಮಾಡಿದ್ದಾರೆ ನೋಡಿ, ಎಲ್ಲ ಒಂದೇ ಕಂಟೈನರಿಗೆ ತೂಕ ಹಾಕ್ಬಿಟ್ಟವ್ರು, ತುಂಬ ಹಾಕ್ಬಿಟ್ಟವ್ರೆ. ಎಲ್ಲ ಅಡ್ಜಸ್ಟ್ಮೆಂಟು ನೋಡಿ, 2 ಗಾಡಿ ಲೋಡ್ನ ಒಂದೇ ಗಾಡಿಗೆಲ್ಲ ಹಾಕಿ ತುಂಬ ಹಾಕ್ಬಿಟ್ಟವ್ರೆ. ಎಲ್ಲ ಅಂದರೆ ಒಬ್ಬರೇ ಕಸ್ಟಮರ್ದು ಇದೆಲ್ಲ. ಸೊ ಹಾಗಾಗಿ ಒಂದು ಕಂಟೈನರ್ಗೆ ತುಂಬಿದ್ದಾರೆ. ಇದು ಎಕ್ಸ್ಪೋರ್ಟ್ ಆಗೋದು. ಸೊ ಇಲ್ಲಿಂದ ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇದೆಲ್ಲ ಕಂಟೈನರೆಲ್ಲ ಅಷ್ಟೇ, ಬೇರೆ ಮೆಟೀರಿಯಲ್ ಎಲ್ಲ ಇಲ್ಲಿ ತೊಗೊಂಬೋದು. ಇಂಪೋರ್ಟು ಎಕ್ಸ್ಪೋರ್ಟ್ ಮಾಡೋದೇ ಇದು ಪ್ಲೇಸು. ಲಿಟ್ರಲಿ ನಾನು ಅನ್ಕೊಂಡು ಬಂದಿದ್ದೇನು ಅಂದರೆ ಒಂದು ಹಾಫ್ ಆನ್ ಅವರ್ 1 ಅವರ್ ಕ್ರೇನ್ ಅಲ್ವಾ, ಹಿಂಗೆ ಎತ್ಬಿಟ್ಟು ಹಿಂಗೆ ಇಟ್ಬಿಡ್ತಾರೆ ಅಂದ್ಕೊಂಡೆ. ಬಟ್ ಡೈರೆಕ್ಟ್ ಕಂಟೈನರಿಗೆ ಶಿಫ್ಟ್ ಮಾಡ್ತಾರೆ ಅಂತ ಮ್ಯಾಟ್ರೇ ಗೊತ್ತಿಲ್ಲ. ಸೊ ತುಂಬ ಅಂದರೆ ತುಂಬ ಲೇಟ್ ಮಾಡಿಬಿಟ್ರು. ಏನು 4-4:30ಗೆ ನಾವು ಹೊರಗಡೆ ಬಂದಿದ್ದು ಅನಿಸುತ್ತೆ. ಇವಾಗ ಆಲ್ರೆಡಿ 10 ಗಂಟೆ ಟೈಮು. ಸೊ ಇವಾಗ ಎಲ್ಲ ಫೈನಲಿ ಇನ್ನೊಂದು ಒಂದೇ ಒಂದು ಪೋಲ್ ಐತೆ, ಅದೊಂದು ಪೋಲ್ ತೆಗೆದುಬಿಟ್ರೆ ಮುಗೀತು ಅಂದರೆ ಕೆಲಸ ಇನ್ನೂ ಮುಗ್ದಿಲ್ಲ. ಇವ್ರು ಇನ್ನೂ ರಿಸೀವ್ಡ್ಗಳು ಕೊಡಬೇಕು. ರಿಸೀವ್ಡ್ ಎಲ್ಲಿ ಕೊಡ್ತಾರೋ, ಇನ್ನೂ ಎಲ್ಲೆಲ್ಲಿ ಅಲಿಸ್ತಾರೋ ಗೊತ್ತಿಲ್ಲ. ಸೊ ನೋಡೋಣ ಕಾದಿ. ಸಿಕ್ಕಾಪಟ್ಟೆ ಲೇಟ್ ಅಂತ ಆಯಿತು. ಊಟ ಮಾಡಿಲ್ಲ. ಬೆಳಿಗ್ಗೆ ಏನು ಒಂದು ಸ್ವಲ್ಪ ನಾಷ್ಟ ಅಂತ ತಿಂದಿರೋದು ಅಷ್ಟೇ. ಅದಾದ್ಮೇಲೆ ಊಟ ಗೀಟ ಏನೂ ಮಾಡಿಲ್ಲ.
ಸೊ ಊಟ ಮಾಡೋಕ್ಕೆ ಬಿಟ್ಟಿಲ್ಲ, ಇಲ್ಲಿಂದ ಆಚೆ ಹೋಗೋಕ್ಕೆ ಆಗ್ತಾಯಿಲ್ಲ ಗುರು. ಇಲ್ಲಿಂದ ಆಚೆ ಹೋಗ್ಬೇಕು ಅಂದರೆ ಮೇನ್ ಗೇಟಿಗೆ ಹೋಗ್ಬೇಕು. ಮೇನ್ ಗೇಟು ಸುಮಾರು ದೂರ ಐತೆ ಇಲ್ಲಿಂದ. ಸೊ ಹಾಗಾಗಿ ಹಿಂಗೆ ಒಳಗಡೆನೇ ಸಿಗಾಕೊಂಡ್ಬಿಟ್ಟಿದ್ದೀವಿ, ಇಲ್ಲಂತ ಏನೂ ಸಿಗಲ್ಲ. ಖಾಲಿ ಮಾಡಿಕೊಂಡು ಆದರೆ ಆಲ್ಮೋಸ್ಟು ಆನ್ಲೈನಲ್ಲಿ ಬೇರೆ ಬುಕ್ ಮಾಡೋಕ್ಕೆ ನೋಡಿದೆ, ಬಟ್ ಗೇಟ್ವರೆಗೂ ತತ್ತರ ಮತ್ತೆ ಗೇಟಿಗೆ ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ. ಸೊ ಹಾಗಾಗಿ ಆಚೆ ಹೋಗಿ ತಿನ್ಕೊಬಿಡೋಣ ಅಂತ ಕಾಯ್ತಾ ಇದ್ದೀನಿ. ಬೇಗ ಬಿಟ್ಟರೆ ಇಲ್ಲಿಂದ ಫಸ್ಟು ಓಡೋಗ್ಬಿಡ್ಬೇಕು ಅನ್ನಿಸ್ತಾ ಇದೆ. ಅಯ್ಯೋ ದ್ಯಾವಡ, ಇಷ್ಟು ಲೇಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಗುರು. ಏನಾದ್ರು ಗೊತ್ತಿದ್ರೆ ಸೈಡ್ ಸಾರು ತೊಗೊಬಂದು ಒಳಗಡೆ ಹಾಕಿರ್ತಿದೆ, ಸ್ನ್ಯಾಕ್ಸ್ ಏನಾದ್ರು ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಬಟ್ ಸಿಕ್ಕಾಪಟ್ಟೆ ಲೇಟ್ ಆಯಿತು. ಒಟ್ಟಿನಲ್ಲಿ ಅಲ್ಲೋ ಮಾಡಿದ್ರಲ್ಲ ಅದೇ ಖುಷಿ ನನಗೆ. ಬೆಳಿಗ್ಗೆ ಎದ್ಬಿಟ್ಟು ಇವಾಗ ಲೋಡು ಹುಡುಕೋದು ಒಂದೇ ತಲೆನೋವಿರೋದು. ಖಾಲಿ ಮಾಡಿದ್ರೆ ಖಾಲಿ ಆಗೋವ್ರಿಗೂ ಟೆನ್ಷನು, ಖಾಲಿ ಆದಮೇಲೆ ಲೋಡ್ ಹುಡುಕ್ಬೇಕು ಅನ್ನೋ ಟೆನ್ಷನು, ಲೋಡ್ ಹುಡ್ಕಾದ್ಮೇಲೆ ಖಾಲಿ ಮಾಡೋ ಟೆನ್ಷನು, ಮತ್ತು ಖಾಲಿ ಆದಮೇಲೆ ಲೋಡ್ ಹುಡ್ಕೋ ಟೆನ್ಷನು. ನಮ್ಮ ಫೀಲ್ಡಲ್ಲಿ ಬರೀ ಇದೇ ಆಗೋಯ್ತು. ನೋಡೋಣ, ಬೇರೆ ಬೇರೆ ಸಮಥಿಂಗ್ ಟ್ರೈ ಮಾಡೋಣ. ಯಾಕೆ ನನಗೂ ಬೋರಿಂಗ್ ಅನ್ನಿಸ್ತಾ ಇದೆ. ಸೊ ನೋಡೋಣ, ಇಕೋಮೆಟ್ಗೆ ಮತ್ತೆ ಕಾಲಿಡುವ. ಸೊ ಲಾಂಗ್ ಎಲ್ಲ ಲೋಡ್ ಮಾಡುವ. ಇವಾಗೆಲ್ಲ ಕಚ್ಚಾ ಮಾಲ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನಮ್ಮದು ಎಷ್ಟು 2 ಟ್ರಿಪ್ ಗುಜರಾತ್ ಓಡಾಡ್ತು, 1 ಟ್ರಿಪ್ ಕೋಲ್ಕತ್ತಾ ಓಡಾಡ್ತು ಆಲ್ರೆಡಿ. ಸೊ ನಾನಂತೂ ಹೋಗಿಲ್ಲ, ನಮ್ಮ ಜೇನ್ರು ಮಣಿ ಎಲ್ಲ ಇವರೇ ಓಡಿಸಿದ್ದಾರೆ. ನನಗೆ ಲಾಂಗ್ ಹೋಗೋಕ್ಕೆ ಇಷ್ಟ ಇಲ್ಲ ಗುರು, ನಂಗೆ ಇಲ್ಲೇ ಲೋಕಲೇ ಸಾಕು ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಹಾಗಾಗಿ ಹೋಗಿಲ್ಲ. ನೋಡೋಣ ಮುಂದೆ ಏನಾರ ಚಾನ್ಸಸ್ ಸಿಕ್ತು ಅಂದರೆ ಹೋಗೋಣ. ಸೊ ಸದ್ಯಕ್ಕೆ ಯಾರು ಇನ್ನೂ ಏನೇನು ಮಾಡ್ತಾರೆ ಪ್ರೊಸೆಸಿಂಗು ನೋಡೋಣ, ಕಾದಿ. ಸೊ ಆಚೆ ಬಂದೆ, ದಾಟಿ ಗೇಟೆಲ್ಲ ದಾಟ್ಬಿಟ್ಟು ಆಚೆ ಬಂದೆ. ಬರೋಕ್ಕೂ ಮುಂಚೆ ಝೊಮ್ಯಾಟೋದಲ್ಲಿ ಊಟ ಬುಕ್ ಮಾಡಿದ್ದೆ. ಸೊ ಊಟ ಕೂಡ ಬಂತು. ಹಂಗೆ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತೇಳಿ ನಿಂತಿದ್ದೀನಿ. ಏನು ಬರ್ಕೋರು. ಥ್ಯಾಂಕ್ಸ್ ಅಣ್ಣ. ಪೇಯ್ಡು ಥ್ಯಾಂಕ್ ಯು. ಊಟ ಮಾಡ್ಕೊಂಡು ಹೋಗೋಣ. ಇಲ್ಲೇ ಎಗ್ರೆಸ್ ಬುಕ್ ಮಾಡಿದ್ದೆ. ಪಾಪ ಈ ಧೂಳಿಗೆ ಏನು ಊಟ ಮಾಡೋದು ಅಂತಲೇ ಗೊತ್ತಾಗಲ್ಲ. ಗಾಡಿ ಎಲ್ಲ ಫುಲ್ಲು ಧೂಳು ಎದ್ದೌಟೈತೆ. ಅಯ್ಯೋ ಯಾವಡ. ಬನ್ನಿ ಊಟ ಮಾಡ್ಕೊಂಡು ಇಲ್ಲಿಂದ ಹೊರಡೋಣ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.